ಹಾಯ್ ಗಾಯ್ಸ್, ನಮಸ್ಕಾರ. ನಾನು ಮಂಜುಳಾ. ಇವತ್ತು ನಿಮಗೆ ನಾನು ಮೊನ್ನೆ ನನಗೆ ಅಳತೆ ತಗೊಂಡು ಥರನೇ ಬ್ಲೌಸ್ ಕಟಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ದೆ, ಬಾಡಿ ಸುತ್ತಳತೆಗೆ. ಆ ಬಾಡಿ ಸುತ್ತಳತೆನ ಇವತ್ತು ನಾನು ಕಟ್ ಮಾಡಿ ನಿಮಗೆ ತೋರಿಸ್ತೀನಿ. ನೀವು ನೋಡಿ, ನನ್ನ ಸೈಜ್ 40 ಇದೆ. ಎದೆ ಸುತ್ತಳತೆ ಮೇಲ್ಭಾಗ 37, ಸೆಂಟರ್ 40, ಚೆಸ್ಟ್ ಸೊಂಟದ ಸುತ್ತಳತೆ ಬಂದ್ಬಿಟ್ಟು 36 ಇದೆ. ಕಂಕ್ಳಿನ ಸುತ್ತಳತೆ 16 ಇದೆ. ಇದಕ್ಕೆ ನಾನು ಕಟಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ. ನಿಮ್ಮದು ಏನೇ ಅಳತೆ ಇದ್ರೂ ಇದೇ ಥರ ಬರೆದು ಕಳಿಸಿ, ನಿಮಗೂ ಸಹ ಕಟಿಂಗ್ ಮಾಡಿ ನಾನು ತೋರಿಸ್ತೀನಿ. ಅದೇ ಥರ ನೀವು ಮಾಡ್ಕೋಬೋದು. ಬನ್ನಿ ಗೈಸ್, ಈಗ ಕಟ್ ಮಾಡೋಣ. ನೋಡಿ, ಈ ಕಡೆಯಿಂದ ಈ ಕಡೆಗೆ ಮಡಿಕೆ ಮಾಡಿ ಹಾಕೊಳ್ಳಿ. ಓಕೆ, ಹಾಕೊಂಡ್ರಾ? ಓಕೆ, ಸ್ಟಾರ್ಟ್. ಎಲ್ ಸ್ಕೇಲ್ನ ಯೂಸ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಎಲ್ ಸ್ಕೇಲ್ನ ಯೂಸ್ ಮಾಡೋದ್ರಿಂದ ನಿಮಗೆ ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ. ಫಸ್ಟು ಇದು ಪ್ಲೈನ್ ಬ್ಲೌಸ್ನ ನಿಮಗೆ ನಾನು ತೋರಿಸ್ತಾ ಇರೋದು. ಸ್ಟಿಚ್ ಮಾಡಿ ಹಾಕ್ಕೊಂಡು ತೋರಿಸ್ತೀನಿ. ನಾನು 1.5 ಇಂಚ್ ಕೆಳಗಡೆ ಫೋಲ್ಡಿಂಗಿಗೆ ಬಿಟ್ಟಿದ್ದೀನಿ ಫ್ರೆಂಡ್ಸ್. ಎಷ್ಟು ಬಿಟ್ಟಿದ್ದೀನಿ? 1.5 ಇಂಚ್. ನೆಕ್ಸ್ಟ್ ಬಂದ್ಬಿಟ್ಟು ನನಗೆ ಬ್ಯಾಕ್ನ ನಾನು 15 ಇಂಚಿಗೆ ಇಡ್ತೀನಿ ಫ್ರೆಂಡ್ಸ್. ಏಕೆಂದರೆ ನಾನು 5.5 ಇದ್ದೀನಿ, ಹಂಗಾಗಿ 15 ಇಂಚಿಗೆ ಇಡ್ತೀನಿ. ಅವ್ರವ್ರ ಹೈಟ್ ಪ್ರಕಾರ ನೀವು ಇಟ್ಕೋಬೋದು. ಈಗ ಒಬ್ಬರು 4.5 ಇಡ್ತಾರೆ, ಅವ್ರಿಗೊಂದು 12.5, 13 ಅಷ್ಟಿದ್ರೆ ಸಾಕು. ಒಬ್ಬೊಬ್ಬರು ಜಾಸ್ತಿ ಉದ್ದ ಇರ್ತಾರೆ, ಒಬ್ಬೊಬ್ರು ಕಮ್ಮಿ ಉದ್ದ ಇರ್ತಾರೆ. ಮ್ಯಾಕ್ಸಿಮಮ್ ನಿಮಗೆ ಹೇಳ್ಕೊಡ್ತೀನಿ ನೋಡಿ. ನಾನು ಬಂದ್ಬಿಟ್ಟು ನನಗೆ 15.5 ಇಟ್ಕೊತೀನಿ. 15.5 ಇಡ್ಬೋದು. ಏಕೆ ಅಂದರೆ ನಾವು 5.5 ಇದ್ದೀವಿ. 5 ಅಡಿಗೆಲ್ಲ 14.5 ಸಾಕಾಗುತ್ತೆ. ಹಿಂಗೊಂದು ಗೆರೆ ಹೇಳ್ಕೊಳ್ಳಿ, ಅದರ ಕೆಳಕ್ಕೊಂದು ಗೆರೆನ ನೀವು ಹೇಳ್ಕೊಳ್ಳಿ. ಈಗ ನೆಕ್ಸ್ಟ್ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನನ್ನ ಸುತ್ತಳತೆ ಎಷ್ಟಿದೆ? 40. ನನ್ನ ಸುತ್ತಳತೆ 40 ಎದೆಯ ಸುತ್ತಳತೆ ಇರೋದ್ರಿಂದ ನೀವು ಟೇಪಲ್ಲಿ 40ಗೆ ಹಿಂಗಿಟ್ಕೊಳ್ಳಿ. 40ನ ಅರ್ಧ ಭಾಗ ಮಾಡಿ, 40ನ ಕಾಲು ಭಾಗ ಮಾಡಿ. ಎಷ್ಟು ಬಂತು? 10 ಬಂತು. 10ಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಈ ಕಡೆ ಬಿಡಬೇಕು. ಏಕೆಂದರೆ ನಮಗೆ ಫಿನಿಶಿಂಗ್ ಅಟ್ಯಾಚಿಂಗ್ ಮಾರ್ಕ್ ಹೋಗುತ್ತಲ್ವಾ. ಅರ್ಧ ಇಂಚು ಬಿಟ್ಟು ಯಾವತ್ತೂ ಅಷ್ಟೇ ಫ್ರೆಂಡ್ಸ್, ಚೆಸ್ಟ್ನ 1 ಇಂಚು ಎಕ್ಸ್ಟ್ರಾ ಇಟ್ಕೊಂಡು ಹೊಲಿರಿ. ಬ್ಯಾಕ್ 1 ಇಂಚ ಕಮ್ಮಿ ಹೊಲಿರಿ. ಆವಾಗ ಬ್ಲೌಸು ಹಿಂಗೆ ಫಿಟ್ ಆಗ್ದಂಗೆ ಲೂಸ್ ಆಗಿ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ ಫ್ರೆಂಡ್ಸ್, 10.5ಗೆ ಒಂದು ಮಾರ್ಕ್ ಹಾಕಿ, ಎಕ್ಸ್ಟ್ರಾ ನಾನು 3/4 ಇಂಚ್ ಪ್ರಿಂಟ್ನ ಯಾವಾಗಲೂ ತೊಗೊತೀನಿ. ಎಕ್ಸ್ಟ್ರಾ ಇರಬೇಕು 3/4 ಇಂಚು. ಇಲ್ಲಿ ಹಿಡಿತೀವಲ್ವಾ, ಅದಕ್ಕೆಲ್ಲ ಹೋಗುತ್ತೆ. ಮತ್ತೆ ಎಕ್ಸ್ಟ್ರಾ ಸಿಮ್ಮಿಂಗ್ ಮಾರ್ಜಿನ್ ಬಂದ್ಬಿಟ್ಟು 2 ಇಂಚು. ಓಕೆ, ಫ್ರಂಟ್ಗೆ. ಬ್ಯಾಕ್ಗೆ ಬಂದ್ಬಿಟ್ಟು ನಂದು 10 ಇದೆ ಅಲ್ವಾ, 10 ಇರೋದ್ರಿಂದ 10 ಸಾಕು. ಬ್ಯಾಕ್ಗೆ 10 ಸಾಕು. ಇವಾಗ ನಾನು ಕಟ್ ಮಾಡ್ತಿರೋದು ಬ್ಯಾಕು. ಫಸ್ಟು ನಿಮ್ಮ ಫ್ರೆಂಡ್ಸ್ ಹೇಳ್ಕೊಟ್ಟೆ ಅಷ್ಟೇ. ಈಗ ನೋಡಿ, ಬ್ಯಾಕ್ಗೆ 10ಗೆ ಫಿನಿಶಿಂಗ್ ಕೊಟ್ಬಿಟ್ಟು 2 ಇಂಚು ಮಾರ್ಜಿನಿಗೆ ಕೊಡಿ ಫ್ರೆಂಡ್ಸ್. ಬ್ಯಾಕ್ಗೆ ಸಾಕು. ನೋಡಿ, ಕ್ಲೀನಾಗಿ ನೋಡಿ, ತಿಳ್ಕೊಳ್ಳಿ. ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ಬನ್ನಿ ಫ್ರೆಂಡ್ಸ್. ಇಲ್ಲಿಗೆ ನಂದು ನೋಡಿ ಫ್ರೆಂಡ್ಸ್, 16 ಇದೆ. ಪೂರ್ಣ ಭುಜದ ಸುತ್ತಳತೆ 16 ಇದೆ. ಈ ಪೂರ್ಣ ಭುಜ ಸುತ್ತಳತೆ 16 ಇದ್ದಾಗ ನನಗೆ 10 ಇಂಚು ಡೀಪ್ ಇದೆ ಬ್ಯಾಕು. 10 ಇಂಚ್ ಡೀಪಿಗೆ ಎಷ್ಟು ಶೋಲ್ಡರ್ ಇಡಬೇಕು, ಎಷ್ಟು ಕೊರಳಿನ ಸುತ್ತಳತೆ ಇಡಬೇಕು ಹೇಳ್ಕೊಡ್ತೀನಿ. ಈಗ ನಂದು 16 ಇದೆ. ನೀಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಏನೇ ಗೊತ್ತಾಗಿಲ್ಲ ಅಂದರೆ ಮತ್ತೆ ಕಮೆಂಟ್ ಮಾಡಿ. ನೋಡಿ, 16ಕ್ಕೆ ಟೇಪ್ ಹಿಡೀರಿ. ಆವಾಗ ಅರ್ಧ ಇಂಚನ್ನ ಲೆಸ್ ಮಾಡಬೇಕು ನಾವು. ಯಾವುದಕ್ಕೆ? ಡೀಪ್ ನೆಕ್ಕಿಗೆ ಮಾತ್ರ. ಬೋಟ್ ನೆಕ್ಕಿಗೆ ಅರ್ಧ ಇಂಚ್ ಲೆಸ್ ಮಾಡೋಂಗಿಲ್ಲ. ಅರ್ಧ ಇಂಚ್ ಲೆಸ್ ಮಾಡಿ 7.5ನ ಇಲ್ಲಿ ಇಟ್ಕೊಳ್ಳಿ. ಎಷ್ಟು ಇಟ್ಕೊಳ್ಳಿ? 7.5ನ ಇಟ್ಕೊಳ್ಳಿ. ಕರೆಕ್ಟಾಗಿ 7.5 ಇಟ್ಕೊಳ್ಳಿ ಫ್ರೆಂಡ್ಸ್. 7.5 ಇಟ್ಕೊಂಡಾಗ ನಂದಿರೋದೆಷ್ಟು? 10 ಇಂಚ್ ಡೀಪು. 10 ಇಂಚ್ ಡೀಪಿಗೆ ಈ ಸೈಡಿಂದ, ಶೋಲ್ಡರ್ನ ಸೈಡಿಂದ, ಭುಜದ ಸೈಡಿಂದ 1 ಇಂಚಿಗೆ 1/4 ಇಂಚನ್ನ ಮೈನಸ್ ಮಾಡ್ಕೊಂಡು ಬನ್ನಿ. ಏನಕ್ಕೆ? ಶೇಪ್ ಈ ಕಡೆ ಒಳಗೆ ತೊಗೊಳಕ್ಕೆ. ನಂದಿರೋದು 10ಗೆ 1 ಇಂಚಿಗೆ 1/4 ಇಂಚು ಅಂದರೆ 4 ಇಂಚಿಗೆ 1 ಇಂಚು, 4 ಇಂಚಿಗೆ 1 ಇಂಚು, 2 ಇಂಚು ಆಯಿತು. ಅರ್ಧ ಇಂಚು 2 ಇಂಚಿಗೆ 10 ಇಂಚಿಗೆ 2.5 ಮೈನಸ್ ಮಾಡಿ. ಇಲ್ಲಿ ಎಷ್ಟು ಮಾಡ್ತೀರಾ? 2.5 ಮೈನಸ್ ಮಾಡಿ. 2.5 ಮೈನಸ್ ಆದಾಗ ನನಗೆ ಎಷ್ಟು ಉಳಿತಿಲ್ಲಿ? 7.5